ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈ ರೀತಿ ಗಲಾಟೆ ಆಗ್ಲಿಕ್ಕೆ ಬಿಟ್ಟಿದ್ದು ಹೇಗೆ? ಪೊಲೀಸ್ ಇಲಾಖೆ ಅಥವಾ ಜೈಲಿನ ಸಿಬ್ಬಂದಿಗಳ ಲೋಪ ಇದೆಯಾ? ಇದರ ಮತ್ತಷ್ಟು ಅಪ್ಡೇಟ್ ಅನ್ನ ಮುಂದಿನ ಬುಲೆಟಿನ್ ಅಲ್ಲಿ, ಹಾಗೆ ನಾಳೆ ಕೂಡ ಇದ್ರ ಬಗ್ಗೆ ಮತ್ತಷ್ಟು ಫಾಲೋ ಅಪ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವಾಪಸ್ ಬರೋಣ ಬೆಂಗಳೂರಿನ ಮಳೆ ಕಥೆ, ಆ ಸುದ್ದಿ ಕಡೆ. ನೆನ್ನೆ ಸುರಿದ ಮಳೆ ಬೆಂಗಳೂರಿಗರನ್ನ ಬೀದಿ ಪಾಲ್ ಮಾಡಿಬಿಡ್ತು. ಬೆಂಗಳೂರಿನಲ್ಲಿ ಅದರಲ್ಲೂ IT-BT ಸಿಟಿ, ಗಾರ್ಡನ್ ಸಿಟಿ, ಹೈಟೆಕ್ ಸಿಟಿ, ಸಿಲಿಕಾನ್ ವ್ಯಾಲಿ ಹೀಗೆಲ್ಲ ಹೆಸರು ಪಡೆದಿರುವ ಬೆಂಗಳೂರಿಗರಿಗೆ ಬೇರೆ ಯಾವುದ್ರ ಬಗ್ಗೆನೂ ಭಯ ಆಗುತ್ತೋ ಎಲ್ಲೋ, ಮಳೆ ಅಂತಂದ್ರೆ ಸಾಕು ಬೆಚ್ಚಿ ಬೀಳುವಂಥ ಪರಿಸ್ಥಿತಿ. ಯಾಕಂದ್ರೆ ಪ್ರತಿ ಬಾರಿ ಮಳೆ ಆದಾಗಲೂ ಕೂಡ ಬೆಂಗಳೂರಿನ ಅನೇಕ ಪ್ರತಿಷ್ಠಿತ ಬಡಾವಣೆಗಳ ಬಂಡವಾಳ ಬಯಲಾಗುತ್ತೆ. ಹೊಸದಾಗಿ ನಿರ್ಮಾಣವಾದ ಲೇಔಟ್ಗಳು ಎಷ್ಟು ಅಧ್ವಾನವಾದ ಪ್ಲಾನಿಂಗ್ ಇದೆ ಅನ್ನೋದಕ್ಕೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಸಾಕ್ಷಿ ಆಗ್ತಾ ಇದೆ. ರಾಜಕಾಲುವೆ ಒತ್ತುವರಿ ಇದೊಂದು ಕ್ಲೀಶೆ ಡೈಲಾಗ್ ಆಗ್ಬಿಟ್ಟಿದೆ. ಒತ್ತುವರಿ ಮಾಡ್ಲಿಕ್ಕೆ ಬಿಟ್ಟವ್ರು ಯಾರು? ಒಂದು ಮನೆ ಕಟ್ಟೋ ಟೈಮಲ್ಲಿ ಆ ಪ್ಲಾನಿಂಗಿಗೆ ಅಪ್ರೂವಲ್ ಕೊಡ್ಬೇಕಾದ್ರೆ ಅಧಿಕಾರಿ ಕಣ್ಮುಚ್ಚಿ ಕೂತಿದ್ನ ರಾಜಕಾಲುವೆ ಒತ್ತುವರಿ ಆಗ್ತಿದೆಯಾ ಇಲ್ವಾ ಅಂತ ಹೇಳಿ. ಕೆರೆಗಳ ಒತ್ತುವರಿ, ಲೇಔಟ್ ನಿರ್ಮಾಣ ಆಗಿದೆ, ಇದಕ್ಕೆ ಅನುಮತಿ ಕೊಟ್ಟವ್ರು ಯಾರು? ಮಳೆ ಬರುತ್ತೆ, ಅಧಿಕಾರಿಗಳು ಫೀಲ್ಡಿಗೆ ಬರ್ತಾರೆ, ಫೋಟೋ ಶೂಟ್ ಮಾಡಿಸ್ಕೊಳ್ತಾರೆ, ವಾಪಸ್ ಹೋಗ್ತಾರೆ. ರಾಜಕಾರಣಿಗಳದು ಮತ್ತದೇ ಸ್ಟ್ಯಾಂಡರ್ಡ್ ಡೈಲಾಗ್. ನಾವೆಲ್ಲರೂ ಜನರ ಪರವಾಗಿದ್ದೇವೆ, ಜನರಿಗೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ, ಮುಂದಿನ ಮಳೆ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಏನೂ ಸರಿ ಹೋಗಲ್ಲ. ಬೆಂಗಳೂರಿನಲ್ಲಿ ಏನೂ ಸರಿ ಹೋಗಲ್ಲ. ಯಾಕಂತಂದ್ರೆ ಪ್ಲಾನಿಂಗ್ನಲ್ಲೇ ಎಡವಟ್ಟು. ಪ್ಲಾನಿಂಗ್ ಮಾಡೋ ಸಂದರ್ಭದಲ್ಲೇ ಭ್ರಷ್ಟ ಕುಳುಗಳು ಬೆಂಗಳೂರಿನ ಭವಿಷ್ಯವನ್ನ ಪಣಕ್ಕಿಟ್ಟು ಪ್ಲಾನಿಂಗಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ, ಕೈಗೆ ಸಿಗೋ ಕವಡೆ ಕಾಸಿಗಾಗಿ. ಇದರ ನೇರ ಪರಿಣಾಮ ಬೆಂಗಳೂರಿನ ಜನರ ಬದುಕು ಹೈರಾಣಾಗಿ ಹೋಗಿದೆ. ಯಾವ ಮಟ್ಟಕ್ಕೆ ಅದನ್ನು ವಿವರಿಸುತ್ತೆ ಈ ವರದಿ. IT ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಇಷ್ಟೆಲ್ಲ ಬಿರುದು ಪಡೆದಿದೆ ನಮ್ಮ ಬೆಂಗಳೂರು. ಇದೀಗ ಹೇಳಿಕೊಳ್ಳೋಕೆ ಗ್ರೇಟರ್ ಬೆಂಗಳೂರು ಬೇರೆ. ಇನ್ನು ಮಳೆಗಾಲವೇ ಶುರುವಾಗಿಲ್ಲ. ಮುಂಗಾರು ಪೂರ್ವ ಒಂದೇ ಒಂದು ರಾತ್ರಿ ಚಚ್ಚಿದ ಮಳೆಗೆ ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರಾಗಿ ಬದಲಾಗಿದೆ. ಅಧಿಕಾರಿಗಳೇ ಜನಪ್ರತಿನಿಧಿಗಳೇ, ನೀವು ಇಷ್ಟು ದಿನ ಕಿಸಿದಿದ್ದೇನು? ನಿಮ್ಮ ಬಂಡವಾಳ ಬಯಲು ಮಾಡ್ತೀವಿ ನೋಡಿ. ಸಿಲಿಕಾನ್ ಸಿಟಿಗೆ ಜಲಾಘಾತ, ಮುಳುಗಿದ ಗ್ರೇಟರ್ ಬೆಂಗಳೂರು. ಮನೆಯೊಳಗೆ ಮೊಣಕಾಲುದ್ದ ನೀರು. ನೀರು ನೀರು ಎಲ್ಲಿ ನೋಡಿದ್ರೂ ನೀರು. ನಿನ್ನೆ ರಾತ್ರಿ ಸುರಿದ ಒಂದೇ ಮಳೆಗೆ ಜಯನಗರದ ಗುರಪ್ಪನಪಾಳ್ಯ ಬಿಸ್ಮಿಲ್ಲಾ ನಗರಕ್ಕೆ ನೀರು ನುಗ್ಗಿದೆ. ನೀರು ನುಗ್ಗಿ ಮನೆಯೊಳಗಿನ ವಸ್ತುಗಳೆಲ್ಲ ಚಲ್ಲ ಪಿಲ್ಲಿಯಾಗಿವೆ. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಜನರ ಗೋಳು ತೋರಿಸ್ತಿದ್ದಂತೆ ಜಯನಗರ ಶಾಸಕ CK ರಾಮಮೂರ್ತಿ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ದಾರೆ. ಮಳೆ ನೀರು ನುಗ್ಗಿದ ಮನೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬಸ್ ಲಾಕ್, ಏಣಿಯಿಂದ ಪ್ರಯಾಣಿಕರ ರಕ್ಷಣೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಸುರಿದ ಭಾರಿ ಮಳೆಗೆ BMTC ಬಸ್ ತಗಲಾಕೊಂಡಿದೆ. ಬಳಿಕ ಪ್ರಯಾಣಿಕರನ್ನ ಏಣಿ ಮೂಲಕ ರಕ್ಷಣೆ ಮಾಡಲಾಗಿದೆ. ಇದು ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣದ ಕೆಳಗೆ ಭಾರಿ ಪ್ರಮಾಣದಲ್ಲಿ ನೀರು ನಿಂತಿತ್ತು. ಕಾರ್ ಬಂದು ಮಳೆ ನೀರಲ್ಲಿ ಸ್ಟಾರ್ಟ್ ಆಗದೆ ತಗಲಾಕೊಂಡಿದೆ. ಕಾರು ತೆಗೆಯಲು ಚಾಲಕ ಸಾಹಸ ಪಟ್ಟಿದ್ದಾರೆ. ಇನ್ನು ಸಿಲ್ಕ್ ಬೋರ್ಡ್ ಸುತ್ತಮುತ್ತಲಿನ ಏರಿಯಾಗಳು ಜಲಾವೃತವಾಗಿವೆ. ಮಗು ಬಾಣಂತಿ ರಕ್ಷಣೆ. ನಾಗವಾರದಲ್ಲೂ ಕೂಡ ಭಾರಿ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ನೀರು ನುಗ್ಗಿದ್ರಿಂದ ಮಗು ಬಾಣಂತಿ ಪರದಾಡ್ತಿದ್ದಾರೆ. ಬಳಿಕ ಮನೆಯಿಂದ ಮಗು ಬಾಣಂತಿಯನ್ನ ಹೊರಕಳಿಸಿ ರಕ್ಷಣೆ ಮಾಡಲಾಗಿದೆ.
ಮನೆಗೆ ನುಗ್ಗಿದ ಮಳೆ ನೀರು. ಇನ್ನು ಶಾಂತಿನಗರದಲ್ಲೂ ಕೂಡ 10 ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಜಾಗರಣೆ ಮಾಡುವಂತಾಯಿತು. ನೀರು ಹೊರ ಹಾಕೋದೇ ಕೆಲಸ. HBR ಲೇಔಟ್ 5ನೇ ಬ್ಲಾಕ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬಕೆಟ್ಗಳಿಂದ ನಿವಾಸಿಗಳು ನೀರು ಹೊರ ಹಾಕೋದೇ ಕೆಲಸವಾಗಿ ಬಿಟ್ಟಿದೆ. ದ್ವೀಪದಂತಾದ ದೀಪಾಂಜಲಿ ನಗರ. ಇನ್ನು ದೀಪಾಂಜಲಿ ನಗರದಲ್ಲೂ ಕೂಡ ಭಾರೀ ಮಳೆಗೆ ಹಲವು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಮನೆಯೊಂದರಲ್ಲಿ ಮಹಿಳೆಯೊಬ್ಬರು ಸೋಫಾ ಮೇಲೆ ಆಶ್ರಯ ಪಡೆದು ಹೊರ ಹೋಗಲಾಗದೆ ಪರದಾಡ್ತಿದ್ದಾರೆ. ಮಳೆಗೆ ಕುಸಿದ ಅರ್ಧ ರಸ್ತೆ. ಬೋಟ್ ಮೂಲಕ ಮಹಿಳೆಯರ ರಕ್ಷಣೆ. ಇನ್ನು ಹೊರಮಾವಿನ ಸಾಯಿ ಲೇಔಟ್ ಒಂದೇ ಒಂದು ಮಳೆಗೆ ಸಂಪೂರ್ಣ ಮುಳುಗಡೆಯಾಗಿದೆ. 10 ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ದಾರೆ. ತಕ್ಷಣ ಸಹಾಯಕ್ಕೆ ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿ ಮನೆಯಲ್ಲಿದ್ದ ಮಹಿಳೆಯರನ್ನ ರಕ್ಷಣೆ ಮಾಡಿದ್ದಾರೆ. ಬೋಟ್ ಬಳಿಕ ಟ್ರ್ಯಾಕ್ಟರ್ ತರಿಸಿ ಜನರನ್ನ ಸ್ಥಳಾಂತರ ಮಾಡಲಾಯಿತು. ಬೋಟ್ ಮೂಲಕ ಮಹಿಳೆಯರ ರಕ್ಷಣೆ. ಅನಾಥಾಶ್ರಮಕ್ಕೆ ನುಗ್ಗಿದ ನೀರು. ವಿಶೇಷ ಚೇತನರು, ವೃದ್ಧರು ನರಳಾಟ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗಿದೆ. ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟ ಜನಪ್ರತಿನಿಧಿಗಳೇ ಮೊದಲು ಬೆಂಗಳೂರನ್ನ ಗ್ರೇಟ್ ಮಾಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗ್ರೇಟರ್ ಬೆಂಗಳೂರು ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಕೂಡ ಇಲ್ಲ. ಇವತ್ತು ವೀಕ್ಷಕರೇ ಸ್ವಲ್ಪ ಯೋಚನೆ ಮಾಡಿ, ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತಂದರೆ, ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ ಬೆಂಗಳೂರು ಅಂತಿದ್ದಂಗೆ ಒಂದು ಗೌರವ ಇದೆ. ಆದರೆ ಆ ಜನ ಬೆಂಗಳೂರಿನ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ಅಯ್ಯೋ ಬೆಂಗಳೂರು ಅಂತ ನಾವು ಕೊಚ್ಕೊಂಡ್ವಲ್ಲ, ಬೆಂಗಳೂರಿನ ಸ್ಥಿತಿ ನೋಡಿದ್ರೆ ಈ ಥರ ಕೊಚ್ಕೊಂಡು ಹೋಗ್ತಿದೆಯಲ್ಲ ಅಂಥೇಳಿ ಅನಿಸ್ಬಿಡುತ್ತೆ. ಏಷ್ಯಾದಲ್ಲೇ ವೇಗವಾಗಿ ಬೆಳೀತಾ ಇರುವಂಥ ನಗರ ಬೆಂಗಳೂರು. ಪ್ರತಿ ವರ್ಷ ಲಕ್ಷ ಲಕ್ಷ ಕೋಟಿ ರೂಪಾಯಿಯಷ್ಟು ಆದಾಯವನ್ನು ಗಳಿಸುವಂಥ ಸಿಲಿಕಾನ್ ಸಿಟಿ. ಆದರೆ ಬೆಂಗಳೂರು ನಗರದಲ್ಲಿ ಮೂಲಸೌಕರ್ಯದ ಕೊರತೆ ಇದೆ ಅಂತಂದರೆ, ಇವತ್ತು ಇಲ್ಲಿ ಪ್ರತ್ಯಕ್ಷವಾಗಿ ನಿಂತು ವರದಿ ಮಾಡ್ತಿರೋಗೆ ನಮಗೆ ಅನಿಸುತ್ತೆ, ಹೌದಾ ನಿಜವಾಗ್ಲೂ ಹೀಗಾಗಿದೆಯಾ ಅಂತೇಳಿ. ಮಳೆ ಬಂದರೆ ಸಾಕು. ಇದು ಇವತ್ತಿನ ಪರಿಸ್ಥಿತಿ ಎಲ್ಲ, ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಒಂದು ದೃಶ್ಯಗಳು ನಮಗೆ ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಆಗುತ್ತೆ. ರಾಜಕಾಲುವೆ ತೊಂದರೆ, ಡ್ರೈನೇಜ್ ವ್ಯವಸ್ಥೆ ಇಲ್ಲ, ಮ್ಯಾನ್ಹೋಲ್ಗಳ ಸಮಸ್ಯೆಗಳಿದೆ, ಹೂಳೆತ್ತುವಂಥ ಕೆಲಸಗಳನ್ನು ಮಾಡೋದಿಲ್ಲ, ಕೆರೆಗಳ ಒತ್ತುವರಿ ಆಗಿದೆ, ಕೆರೆ ಕಟ್ಟೆಗಳನ್ನು ಹೊಡೆದು ಲೇಔಟನ್ನು ನಿರ್ಮಾಣ ಮಾಡದೆ ಈಗ ಅದೇ ಒಂದು ಕಂಟಕ ಅಂತ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರ, ಒಂದು ವಿಚಾರವನ್ನು ನೀವು ಗಮನಿಸಿ. ಈ ಯಲಹಂಕದ ಕೋಗಿಲು ಕ್ರಾಸ್ ಹತ್ರ ಅಲ್ಲಿ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದನ್ನು ಅಲ್ಲಿ ಅಕ್ರಮವಾಗಿ ಏನೋ ಕಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೆ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅಷ್ಟೇನಾ? ಅದು ಬಿಟ್ಟರೆ ಇದೆಲ್ಲ ಹಾಗೆ ಯಾರು ಮಾಡಿದ್ರು ಹಾಗಾದರೆ? ಈಗ ಅಲ್ಲಿ ಲಕ್ಷ ಲಕ್ಷ ಕೊಟ್ಟು ಸೈಟನ್ನು ತಗೊಂಡು ಮನೆಯನ್ನು ಕಟ್ಕೊಂಡು, ಕನಸಿನ ಮನೆಯನ್ನು ಕಟ್ಕೊಂಡು ಅಲ್ಲಿ ಜೀವನ ಸಾಗಿಸ್ತಿರೋರ ಕಥೆ ಏನೋ ಹಾಗಾದರೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು? ಯಾಕದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ? ತನಿಖೆ ಮಾಡಿ. ನಗರಾಭಿವೃದ್ಧಿ ಪ್ಲಾನಿಂಗ್ ಇಲ್ಲದೆ ಮೂಲಸೌಕರ್ಯಗಳ ಕೊರತೆ ಹೇಗೆ ಎದುರಾಗುತ್ತೆ? ಮಳೆ ಬಿದ್ದ ಬಳಿಕ ನೀರು ಸರಾಗವಾಗಿ ಹರಿಬೇಕು, ಅದಕ್ಕೆ ಚರಂಡಿ ವ್ಯವಸ್ಥೆನೇ ಇಲ್ಲ. ಎತ್ತರದ ಪ್ರದೇಶದ ನೀರು ತಗ್ಗು ಪ್ರದೇಶದ ನಗರಗಳಿಗೆ ನುಗ್ಗುತ್ತಾ ಇದೆ. ಚರಂಡಿ, ರಾಜಕಾಲುವೆ ಎಲ್ಲವೂ ಕೂಡ ಒತ್ತುವರಿ. ಮತ್ತೆ ಎಲ್ಲಿಂದ ನೀರು ಹೋಗಬೇಕು?
ಕಾಂಕ್ರೀಟ್ ನಗರವಾಗಿ ಪರಿವರ್ತನೆಯನ್ನು ಮಾಡಲಾಗಿದೆ ಬೆಂಗಳೂರು. ನೀರೆಲ್ಲೂ ಕೂಡ ಅದು ಆಟೋಮೆಟಿಕ್ ಆಗಿ ಹಿಂಗುವಂಥ ವ್ಯವಸ್ಥೆ ಇರಬೇಕು, ಆ ವ್ಯವಸ್ಥೆನೇ ಇಲ್ಲ. ಅದೊಂದು ಮೇನ್ ಸಮಸ್ಯೆ ಆಗಿ ಉಲ್ಬಣ ಆಗಿದೆ. ಬೆಂಗಳೂರಲ್ಲಿ 5 ವರ್ಷ 10 ವರ್ಷ ಹಿಂದೆ ಹೋದಾಗ ನಿಮಗೆ ಬೆಂಗಳೂರು ನಾನಾ ಕಡೆ ಹೋದಾಗ ನಿಮಗೆ ಕೆರೆಗಳು ಸಿಗ್ತಾ ಇತ್ತು, 20ಕ್ಕೂ ಹೆಚ್ಚು ಕೆರೆಗಳು ಸಿಗ್ತಾ ಇತ್ತು. ಇವತ್ತು ಆ ಕೆರೆಗಳ ನಿರ್ನಾಮ ಆಗಿದೆ. ರಿಯಲ್ ಎಸ್ಟೇಟ್ ಭೂಮಿ ಆದಮೇಲೆ ಕೆರೆಗಳು ನೋಡೋದಕ್ಕೆ ಸಿಗೋದೇ ಇಲ್ಲ. ಕೆಂಪಾಂಬುದಿ ಕೆರೆ, ಶಾಂತಿನಗರದ ಕೆರೆ ಸೇರೋ 20 ಕೆರೆ ನಾಶ ಮಾಡಿದ್ದಾರೆ. ವೀಕ್ಷಕರ ಒಂದು ವಿಚಾರವನ್ನು ಹೇಳ್ತೀನಿ, ಅಧಿಕಾರಿಗಳ ಕೈಯಲ್ಲಿರುತ್ತೆ ನೋಡಿ. ಒಂದು ವರ್ಷದ ಹಿಂದೆ ಒಬ್ಬರು ತಹಶೀಲ್ದಾರ್ ಒಬ್ಬರು ಕೆರೆಗೆ ಮಣ್ಣನ್ನು ಹಾಕ್ತಾ 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 ಅದನ್ನು ಒತ್ತುವರಿ ಮಾಡ್ತಾ ಇದ್ದು ಗೊತ್ತಾಗಿ ಆ ಕೆರೆಗೆ ಬೀಗ ಹಾಕುವಂಥ ಕೆಲಸವನ್ನು ಮಾಡಿದರು. ತಹಶೀಲ್ದಾರ್ ಒಬ್ಬರು ಆನೇಕಲ್ ಹತ್ರ ಅಂತ ಅನ್ಸುತ್ತೆ. ಆ ಥರದ ಕೆಲಸಗಳು ಯಾಕಾಗಲ್ಲ? ಪುಟ್ಟನಹಳ್ಳಿ ಕೆರೆ ಹತ್ರ ತುಂಬ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಅಂತೇಳಿ ಅದನ್ನು ಡೆಮಾಲಿಷ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹಾಗಾದರೆ ಅಲ್ಲಿ ಪರ್ಮಿಷನ್ ಕೊಡದೆ ಯಾರು? BBMP BDAನೇ ಅಲ್ವಾ? ಪರ್ಮಿಷನ್ ಯಾಕೆ ಕೊಟ್ಟರು? ರಾಜಕಾಲುವೆ ಒತ್ತುವರಿ ಆಗೋವರೆಗೂ ಏನು ಮಾಡ್ತಾಯಿದ್ರು? ಚರಂಡಿಗಳ ವ್ಯವಸ್ಥೆ ಏನಾಗಿದೆ? ಮ್ಯಾನ್ಹೋಲ್ಗಳ ಕ್ಲೀನಿಂಗ್ ಯಾಕೆ ಆಗ್ತಾ ಇಲ್ಲ? ಪ್ರತಿ ಬಾರಿ ಮಳೆ ಬಂದಾಗ ಸಿಟಿ ರೌಂಡ್ಸ್ ಹಾಕೋದು, ನಾವು ಸರಿ ಮಾಡ್ತೀವಿ ಅನ್ನೋದು, ಅಧಿಕಾರಿಗಳಲ್ಲಿ ಹೋಗೋದು, ಸಾರ್ವಜನಿಕರಿಗೆ ಒಂದು ಬ್ರೆಡ್ಡು ಬಿಸ್ಕೆಟ್ಟು ನೀರಿನ ವ್ಯವಸ್ಥೆ ಮಾಡೋದು. ಮುಂದಿನ ವರ್ಷ ಈ ಥರದ್ದು ಏನಿರಲ್ಲ, ನೀವು ನೆಮ್ಮದಿಯಾಗಿರಿ ಅಂತೇಳಿ ಬರೋದು. ಮತ್ತೆ ಮುಂದಿನ ವರ್ಷ ಅದೇ ಗೋಳು, ಅದೇ ರಾಗ, ಅದೇ ಹಾಡು ಬೆಂಗಳೂರದ್ದು. ಈಗ ಬ್ರೇಕ್ ಆದಮೇಲೆ ರಾಜಕಾರಣಿಗಳು ಇರೋದೇ ರಾಜಕೀಯ ಮಾಡಕ್ಕಲ್ವಾ? ಅದು ಯಾವುದೇ ವಿಚಾರ ಆಗಿರಬಹುದು, ದೇಶದ ಆಂತರಿಕ ಭದ್ರತೆ ವಿಚಾರ ಆಗಿರಬಹುದು, ಅಥವಾ ಪಾಕಿಸ್ತಾನ ಭಾರತದ ನಡುವೆ ಆದ ಯುದ್ಧದ ಪರಿಸ್ಥಿತಿ ಆಗಿರಬಹುದು, ಅಥವಾ ಬೆಂಗಳೂರಿನ ಮಳೆನೇ ತಗೊಳ್ಳಿ. ರಾಜಕಾರಣಿಗಳು ಇರೋದೇ ರಾಜಕಾರಣ ಮಾಡೋಕೆ, ಸ್ಟ್ಯಾಂಡರ್ಡ್ ಡೈಲಾಗ್ಗಳನ್ನು ಹೇಳಿ ತಮ್ಮ ಮೇಲಿರುವ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ, ಅಥವಾ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದವರು ಆಡಳಿತ ಪಕ್ಷದ ಕಡೆಗೆ ಬೊಟ್ಟು ಮಾಡಿಬಿಟ್ಟು ನೋಡಿ ಇವರು ಸರ್ಕಾರ ಹಂಗಾಗಿ ಹಿಂಗಾಗ್ತಿದೆ, ಇಷ್ಟೇ. ಅದು ಯಾವುದೇ ಪಕ್ಷ ಇರಲಿ, BJPನೋ ಕಾಂಗ್ರೆಸ್ಸೋ JDSೋ ಮತ್ತೊಂದು ಮಗದೊಂದು, ಅವ್ರ ಬಾಯಿಂದ ಬರೋದು ಅದೇ OB ರಾಯನ್ ಕಾಲದ ಡೈಲಾಗ್ಗಳು. ಮಳೆ ವಿಚಾರದಲ್ಲೂ ಆಗಿದ್ದದೆ. ಒಂದು ಕಡೆಯಲ್ಲಿ DCM DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಂಡವರು, ಅವರನ್ನ ಸ್ವಾಮಿ ಹಿಂಗಾಗೋಗ್ಬಿಟ್ಟಿದೆ, ಮಳೆ ಬಂದು ಕಾಂಪೌಂಡ್ ಕುಸಿದು ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ವಿ ನೋ DK ಶಿವಕುಮಾರ್ ಅವ್ರು ಹೋಗಿ ಅಲ್ಲಿ ಕಾಂಪೌಂಡ್ ಹಿಡ್ಕೊಂಡು ಮಹಿಳೆ ಪ್ರಾಣ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಖಾಸಗಿ ಕಟ್ಟಡದ ಕಾಂಪೌಂಡ್ ಬಿದ್ದು ಓರ್ವ ಮಹಿಳೆ ಸಾವನ್ನಪ್ಪಿದ್ರೆ ಅದಕ್ಕೆ ಸರ್ಕಾರ ಹೊಣೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸೆನ್ಸಿಬಲ್ ರಿಯಾಕ್ಷನ್, ಮಾನವೀಯತೆ ದೃಷ್ಟಿಯಿಂದ ಹಿಂಗೊಂದು ಅಚಾತುರ್ಯ ಆಗಿ ಹೋಗಿದೆ, ಆಗಬಾರ್ದಾಗಿತ್ತು. ಸರ್ಕಾರ ಇನ್ನು ಮುಂದೆ ಈ ರೀತಿ ಆಗದೆ ಇರೋ ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಕೈಗೊಳ್ಳುತ್ತೆ. ಹೀಗೆ ಹೇಳೋಕೆ ಏನು ಕಷ್ಟ? ಸಣ್ಣ ಪುಟ್ಟ ಘಟನೆ ಅಂದ್ಬಿಟ್ರಿ, ಓರ್ವ ಮಹಿಳೆಯ ಪ್ರಾಣ ಹೋಗಿರೋ ವಿಚಾರಕ್ಕೆ, ಬೆಂಗಳೂರಿನ ಜನರ ಬದುಕು ಬೀದಿ ಪಾಲಾಗಿರೋ ವಿಚಾರಕ್ಕೆ, ಇದರ ಜೊತೆಯಲ್ಲೇ ಗಣಿಗಾರವಿ ಅವ್ರನ್ನ ಕೇಳಿದ್ರೆ ಬ್ರ್ಯಾಂಡ್ ಬೆಂಗಳೂರು ರಾತ್ರೋರಾತ್ರಿ ಆಗೋದಿಲ್ಲ, ವಿರೋಧ ಪಕ್ಷದವ್ರು ಆರೋಪ ಮಾಡೋಕಿದ್ದಾರೆ ಅಂತ ಹೇಳ್ಬಿಟ್ಟು. ರಾಜಕಾರಣ ಇಂಥ ವಿಚಾರದಲ್ಲೂ ಬೇಕಾ? ಆಕ್ಷನ್ ಮೋಡನ್ನು ಬಯಸೋ ಸಂದರ್ಭದಲ್ಲಿ ನೀವು ಡೈಲಾಗ್ಗಳನ್ನು ಕೇಳ್ಕೊಂಡು ಕೂರ್ಬೇಕಾ ಜನ? ಹೆಂಗಿತ್ತು ರಾಜಕಾರಣಿಗಳ ರಾಜಕೀಯ ಹೇಳಿಕೆ ಗಮನಿಸಿ. ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ಸ್ಟ್ಯಾಂಡ್ ಬೆಂಗಳೂರು ಒಂದಿದ್ದಲ್ಲಿ ಮಾಡೋಕ್ಕಾಗಲ್ಲ ರೀ. ಒಂದೇ ಒಂದು ಮಳೆಗೆ ಬೆಂಗಳೂರು ಎಕ್ಸ್ಪೋಸ್. ಕಾಂಗ್ರೆಸ್ BJP ಮಧ್ಯೆ ಶುರುವಾಯಿತು ಅಭಿವೃದ್ಧಿ ವಾರ್. ಮಳೆ, ಮಹಾಮಳೆ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಿದ್ದು ಅಂತಿಂತ ಮಳೆಯಲ್ಲ, ಪ್ರವಾಹದ ಮಳೆ. ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿ ಮತ್ತೆ ಎಕ್ಸ್ಪೋಸ್ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಎಂದು ಅಧಿಕಾರಕ್ಕೇರಿದ ಕಾಂಗ್ರೆಸ್ ಪಕ್ಷ ಕಳೆದ 2 ವರ್ಷದಿಂದಲೂ ಹೇಳಿದ ಕಥೆಯನ್ನೇ ಹೇಳುತ್ತಿದೆ. ಈ ಮಧ್ಯೆ BJP ಮತ್ತು ಕಾಂಗ್ರೆಸ್ ಮಧ್ಯೆ ಅಭಿವೃದ್ಧಿ ವಾರ್ ಜೋರಾಗಿದೆ. ಮಹಿಳೆ ಸಾವು ಸ್ಮಾಲ್ ಇನ್ಸಿಡೆಂಟ್ ಎಂದ DCM ಸಾಹೇಬ್ರು. ಬೆಂಗಳೂರಿನ ಜನರು ನಮಗೆ ಬ್ರ್ಯಾಂಡ್ ಬೆಂಗಳೂರು ಮಾಡಿ, ಗ್ರೇಟರ್ ಬೆಂಗಳೂರು ಮಾಡಿ ಎಂದು ಕೇಳಿರಲಿಲ್ಲ. ಹಿಂದಿನ ಸರ್ಕಾರಗಳು ಈ ಮಹಾನಗರ ನಿರ್ವಹಣೆಯಲ್ಲಿ ಸೋತಿದ್ದಕ್ಕೆ ಕಾಂಗ್ರೆಸ್ಸಿಗೆ ಅವಕಾಶ ನೀಡಿದ್ರು. ಆದ್ರೆ ಮಾತ್ರ ನೀವು ಕಳೆದ 2 ವರ್ಷದಿಂದ ಆಡಿದ್ದೇ ಆಡೋ ಮಾತುಗಾರನಂತೆ ನಮ್ಮ DCM ಸಾಹೇಬ್ರು ಉತ್ತರ ನೀಡ್ತಾರೆ. ಇನ್ನು ಮಳೆ ಅವಾಂತರದಲ್ಲಿ ಸಾವಿಗೀಡಾದ ಮಹಿಳೆಯದ್ದು ಸಣ್ಣ ಇನ್ಸಿಡೆಂಟ್ ಅಂತೆ. ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ನಾನು ನಿನ್ನೆ ರಾತ್ರಿ ಬಂದೆ. ನಿನ್ನೆ ರಾತ್ರಿ ಕೂಡ ಮಳೆ ಬಂತು, ಎಲ್ಲೂ ಏನು ಯಾವ ಆಘಾತನೂ ಆಗಿಲ್ಲ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ. ಈಗ ನಾನು ಮುಖ್ಯಮಂತ್ರಿಗಳು ಇದಾದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ನಾನು ಇಲ್ಲೇ ಇರಬೇಕು ಅಂತ ಬಂದಿದ್ದೆ. ನಾನು BBMP ಆಡಳಿತದ ವಿರುದ್ಧ ಸಚಿವ ಪರಮೇಶ್ವರ್ ಬೇಸರ.
ಡ್ರೈನೇಜು ಸಿಸ್ಟಮ್ಸಲ್ಲೆಲ್ಲ ಕ್ಲಾಗಿಂಗ್ ಆಗಿ ಭಾಳ ಅಸ್ತವ್ಯಸ್ತ ಆಗಿದೆ. ಜನಗಳಿಗೆ ಭಾಳ ತೊಂದರೆ ಆಗಿದೆ. ವಿಶೇಷವಾಗಿ ಸೌತಿಂದ ನಾರ್ತಿಗೆ ಹೋಗೋದಕ್ಕೆ ಅಥವಾ ಸಿಲ್ಕ್ ಬೋರ್ಡ್ ಹತ್ರ ವಿಪರೀತ ನೀರೆಲ್ಲ ಇದಾಗಿದೆ ಅಂತ, ಫ್ಲಡ್ಡಿಂಗ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದರಿಂದ ಟ್ರಾಫಿಕ್ಕು ಕೂಡ ಭಾಳ ತೊಂದರೆ ಆಗಿದೆ. ಆ ಕಡೆಯಿಂದ ಯಾರೂ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ ಹೇಳ್ತಿದ್ದಾರೆ. BBMP ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಇನ್ನೊಂದು ತೊಂದರೆ ಏನಂದರೆ ಭಾಳಷ್ಟು ಕಡೆ ಈ ವೈಟ್ ಟಾಪಿಂಗು. ದೊಡ್ಡ ಮಳೆಗೆ ಸಣ್ಣ ಸಣ್ಣ ಸಮಸ್ಯೆ ಆಗುತ್ತೆ. ರಾತ್ರಿ ಇಡೀ ಸ್ವಲ್ಪ ಭಾಳ ಜಾಸ್ತಿ ರೇನ್ಫಾಲ್ ಭಾಳ ಜಾಸ್ತಿ ಮಳೆ ಬಿತ್ತು. ಲಾಸ್ಟ್ ಡಿಕೇಡ್ನಲ್ಲಿ ದಿಸ್ ದ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ಕಪಲ್ ಆಫ್ ಲೊಕೇಶನ್. 104 mm ರೈನ್ಫಾಲ್ in areas. ಕೆಂಗೇರಿನಲ್ಲಿ 132, ಚೌಡೇಶ್ವರಿ ನಗರ್ನಲ್ಲಿ 103 mm, ಕೋರಮಂಗಲ 96 mm, HR ಮಹದೇವಪುರ ಏರಿಯಾದಲ್ಲಿ 93 mm. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುವಾಗ ದಟ್ ಟು ಇನ್ ಅ ಸ್ಮಾಲ್ ಇಂಟೆನ್ಸಿಟಿ. ಒಂದೇ ದಿನದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಆಗಲ್ಲ. ಬ್ರ್ಯಾಂಡ್ ಬೆಂಗಳೂರು ಒಂದಿನದಲ್ಲಿ ಮಾಡೋಕ್ಕಾಗಲ್ಲ ರೀ. ಈಗ 20,000 ಕೋಟಿ ಅಂಡರ್ ಪಾಸ್ ಮಾಡ್ತಾ ಇದ್ದೀವಿ, ಟನಲ್ ಮಾಡ್ತಾ ಇದ್ದೀವಿ. ಈಗ ಮಂಡ್ಯ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಬಂದಿದೆ ಗೊತ್ತಾ ನಿಮಗೆ? ಇತಿಹಾಸದಲ್ಲಿ ಬಂದಿಲ್ಲ. 2 ವರ್ಷದಲ್ಲಿ ದುಡ್ಡು ಬಂದಿದೆ. ಕಾವೇರಿ ನಿಗಮದಿಂದ 220 ಕೋಟಿ ಬಂದಿದೆ. ಜಲಧಾರೆಯಲ್ಲಿ 450 ಕೋಟಿ ಬಂದಿದೆ. ಅಂಪಾಪುರ ಪವರ್ ಸ್ಟೇಷನ್ಗೆ 600 ಕೋಟಿ ಬಂದಿದೆ. ಇದೆಲ್ಲ ದುಡ್ಡು. ಭಾರತದಲ್ಲಿ ಪಾಕಿಸ್ತಾನಿ ಗೂಢಾಚಾರಿಗಳ ಬೃಹತ್ ಜಾಲ ಪತ್ತೆಯಾಗಿದೆ. ಇದುವರೆಗೂ 12ಕ್ಕೂ ಹೆಚ್ಚು ಜನರನ್ನು ಬಂಧಿಸಿ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಆ 12 ದೇಶದ್ರೋಹಿಗಳು ಯಾರು, ಅವರ ಹಿನ್ನೆಲೆ ಏನು, ಯಾವ್ಯಾವ ನೀಚ ಕೆಲಸವನ್ನು ಮಾಡಿದ್ರು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನೀವೇ ನೋಡ್ಕೊಂಬನ್ನಿ. ಭಾರತದಲ್ಲಿದೆ ನಮಕ್ ಹರಾಮ್ಗಳ ಜಾಲ. ಪಾಕಿಸ್ತಾನದ 12 ಗೂಢಾಚಾರಿಗಳು ಅರೆಸ್ಟ್. ಭಾರತದಲ್ಲೇ ಇದ್ದು ಭಾರತದ ಅನ್ನ ತಿಂದು ಪಾಪಿ ಪಾಕಿಸ್ತಾನಕ್ಕೆ ಸಹಾಯ ಮಾಡೋರಿಗೆ ನಮಕ್ ಹರಾಮ್ ಅಂದ್ರೆ ತಪ್ಪಾಗಲ್ಲ. ಆಪರೇಷನ್ ಸಿಂಧೂರದ ಬಳಿಕ ಉಗ್ರರ ನಿರ್ನಾಮಕ್ಕೆ ಪಣ ತೊಟ್ಟಿದ್ದ ಸೇನೆ ಆಪರೇಷನ್ ಕೆಲ್ಲರ್ ನಡೆಸುತ್ತಿದೆ. ಮತ್ತೊಂದೆಡೆ ದೇಶದೊಳಗಿನ ಶತ್ರುಗಳ ಬೇಟೆಗೆ NIA ಕಾರ್ಯಾಚರಣೆ ಚುರುಕುಗೊಂಡಿದೆ. ಆತಂಕಕಾರಿ ವಿಷಯ ಅಂದ್ರೆ ಬರೋಬ್ಬರಿ 12 ಪಾಕಿಸ್ತಾನಿ ಸ್ಪೈಗಳು ತಗಲಾಕೊಂಡಿದ್ದು. ಎಸ್, ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸುತ್ತಿದ್ದಾರೆ ಎಂಬ ಆರೋಪದ ಮೇಲೆ 12 ಜನರನ್ನ ಬಂಧಿಸಲಾಗಿದೆ. ಪಾಕಿಸ್ತಾನದೊಂದಿಗೆ ಸಂಪರ್ಕ ಹೊಂದಿರೋ ವ್ಯಕ್ತಿಗಳು ಹಾಗೂ ಪಾಕ್ ಸಂಸ್ಥೆಗಳಿಗೆ ಭಾರತದ ಗುಪ್ತಚರ ಮತ್ತು ಮಿಲಿಟರಿ ಮಾಹಿತಿ ನೀಡುತ್ತಿದ್ರು ಎಂಬ ಅನುಮಾನ ವ್ಯಕ್ತವಾಗಿದೆ. ಈ ವಿಚಾರವಾಗಿ 12 ಜನರನ್ನ ಬಂಧಿಸಿದ್ದು, ಅವರ ಚರಿತ್ರೆ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಯಾರ್ಯಾರ ಬಂಧನ? ಜ್ಯೋತಿ ಮಲ್ಹೋತ್ರಾ ಹರಿಯಾಣ, ಶಹಜಾದ್ ಉತ್ತರ ಪ್ರದೇಶ, ರಕೀಬ್ ಖಾನ್ ಉತ್ತರಾಖಂಡ್, ಗುಜಲಾ ಪಂಜಾಬ್, ಯಮೀನ್ ಮೊಹಮ್ಮದ್ ಮಲೇರ್, ಹರ್ಕಿರತ್ ಸಿಂಗ್ ಹರಿಯಾಣ, ಅರ್ಮಾನ್ ಹರಿಯಾಣ, ಸೂರಜ್ ಮಾಸಿ ಪಂಜಾಬ್, ಶೇರ್ ಮಾಸಿ ಪಂಜಾಬ್, ದೇವಿಂದರ್ ಸಿಂಗ್ ಹರಿಯಾಣ, ನೌಮನ್ ಇಲಾಹಿ ಉತ್ತರ ಪ್ರದೇಶ್, ಪ್ರಿಯಾಂಕಾ ಸೇನಾಪತಿ ಒಡಿಶಾ. ISI ನಿರ್ವಾಹಕರೊಂದಿಗೆ ಆರೋಪಿಗಳಿಗೆ ಸಂಪರ್ಕ. ಇನ್ನು ಇಂದು ಬಂಧನವಾಗಿರೋ ಸುಪ್ರೀತ್ ಸಿಂಗ್ ಮತ್ತು ರಣಬೀರ್ ಸಿಂಗ್ ಪಂಜಾಬ್, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಸೈನಿಕರ ಚಲನವಲನಗಳು ಮತ್ತು ಪ್ರಮುಖ ಕಾರ್ಯತಂತ್ರದ ಸ್ಥಳಗಳು ಸೇರಿದಂತೆ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಿಸಿದ ವರ್ಗೀಕೃತ ವಿವರಗಳನ್ನು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಜೊತೆ ಹಂಚಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸದ್ಯ ಇವರನ್ನ ಗುರುದಾಸ್ಪುರದಲ್ಲಿ ಬಂಧಿಸಲಾಗಿದೆ. ಆರೋಪಿಗಳು ISI ನಿರ್ವಾಹಕರೊಂದಿಗೆ ನೇರ ಸಂಪರ್ಕದಲ್ಲಿದ್ದರು ಮತ್ತು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಸಂಬಂಧಿಸಿದ ನಿರ್ಣಾಯಕ ಮಾಹಿತಿಯನ್ನ ರವಾನಿಸಿದ್ರು ಅಂತ ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ. ಇಲ್ಲಿವರೆಗೂ
ಇದುವರೆಗೂ ಬೇಹುಗಾರಿಕೆಯಲ್ಲಿ ಬಂಧಿಸಲಾದ ಎಲ್ಲ ಗೂಢಾಚಾರಿಗಳ ವಯಸ್ಸು 30ರಿಂದ 35 ವರ್ಷಗಳು. ಎಲ್ಲ ಪರಸ್ಪರ ಸಂಪರ್ಕದಲ್ಲಿದ್ರು ಎನ್ನಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಪಾಕಿಸ್ತಾನ ಹೈಕಮಿಷನ್ನಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಅಸ್ತಾನ್ ಉ ರಹೀಂ ಅಲಿಯಾಸ್ ಡ್ಯಾನಿಶ್ನನ್ನ ಮೇ 13ರಂದು ಭಾರತ ಸರ್ಕಾರದ ವಿದೇಶಾಂಗ ಸಚಿವಾಲಯವು ದೇಶ ತೊರೆಯುವಂತೆ ಆದೇಶ ಹೊರಡಿಸಿದ್ದು ಎನ್ನಲಾಗಿದೆ. ಹೀಗಾಗಿ ಭಾರತದಲ್ಲಿ ಆಗ್ತಿದ್ದ ಬೆಳವಣಿಗೆ ತಿಳಿಯಲು ಈ ತಂಡವನ್ನ ಕಟ್ಟಿದ್ದ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ಬಂಧನಕ್ಕೊಳಗಾಗಿರುವ ಒಟ್ಟು 12 ಮಂದಿ ಈ ಸ್ಪೈಗಳು, ಪಾಕಿಸ್ತಾನದ ಏಜೆಂಟ್ಗಳು, ಅವ್ರು ಯಾರು, ಅವ್ರ ಹಿನ್ನೆಲೆ ಏನು, ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಜ್ಯೋತಿ ಮಲ್ಹೋತ್ರಾ, ಈಕೆಯಿಂದಲೇ ಇಡೀ ಜಾಲ ಇದೀಗ ಬಟಾ ಬಯಲಾಗಿರೋದು. ನೆನ್ನೆನೂ ಕೂಡ ನಾವು ಈಕೆಯ ಬಗ್ಗೆ ಒಂದಷ್ಟು ವಿವರಣೆಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಹರಿಯಾಣ ಮೂಲದವಳು ಈಕೆ ಜ್ಯೋತಿ ಮಲ್ಹೋತ್ರಾ ಈಗ ಆಲ್ರೆಡಿ ಅರೆಸ್ಟ್ ಆಗಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾಳೆ. ಹಿಸಾರ್ನ ಅಗರ್ಸನ್ ಎಕ್ಸ್ಟೆನ್ಷನ್ನ ನಿವಾಸಿ ಜ್ಯೋತಿ ಮಲ್ಹೋತ್ರಾ ಯೂಟ್ಯೂಬ್ ಚಾನೆಲ್ ಒಂದನ್ನು ನಡೆಸ್ತಾಳೆ, ಬ್ಲಾಗ್ಗಳನ್ನು ಮಾಡ್ತಾಳೆ, ಟ್ರಾವೆಲ್ ವಿಡಿಯೋಗಳನ್ನು. ಹೆಸರಿಗೆ ಕಂಟೆಂಟ್ ಕ್ರಿಯೇಟ್, ಆದರೆ ಪಾಕಿಸ್ತಾನದ ಜೊತೆಯಲ್ಲಿ ನಿಕಟವಾದ ಸಂಬಂಧ. ಪಾಕಿಸ್ತಾನದ ISIಗೆ ಭಾರತದ ಸೂಕ್ಷ್ಮ ಮಾಹಿತಿಗಳನ್ನು ರವಾನೆ ಮಾಡಿದ್ದಾಳೆ ಅನ್ನೋ ಆರೋಪ ಈಕೆಯ ವಿರುದ್ಧವಾಗಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ಲು, ಪಾಕಿಸ್ತಾನಕ್ಕೆ 3 ಬಾರಿ ಭೇಟಿ ಕೊಟ್ಟಿದ್ಲು ಅನ್ನೋ ಆರೋಪ ಕೂಡ ಈಕೆಯ ಮೇಲಿದೆ. ಇನ್ನು ಶಹಜಾದ್ ಹಿನ್ನೆಲೆ ಏನು ಅಂತೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ, ಉತ್ತರ ಪ್ರದೇಶದಲ್ಲಿ ಈಕೆಯನ್ನು ಅರೆಸ್ಟ್ ಮಾಡಿರೋದು. ISI ಏಜೆಂಟ್ ಆಗಿದ್ದಂತಹ ಶಹಜಾದ್ನನ್ನ ಅರೆಸ್ಟ್ ಮಾಡಲಾಗಿದೆ. ರಾಂಪುರದ ತಾಂಡಾದ ಆಜಾದ್ ನಗರದ ನಿವಾಸಿ ಅನ್ನೋದು ಈಗ ಸಿಕ್ಕಿರುವಂಥ ಮಾಹಿತಿ. ಇಲ್ಲಿನ ಸಿಮ್ ಕಾರ್ಡನ್ನು ಖರೀದಿ ಮಾಡಿ ಅದನ್ನು ISIಗೆ ಈತ ಸಪ್ಲೈ ಮಾಡ್ತಾ ಇದ್ದಂತೆ. ಇನ್ನು 3ನೇ ಆರೋಪಿ ಸದ್ಯಕ್ಕೆ ಬಂಧನಕ್ಕೆ ಒಳಗಾಗಿರೋದು ರಖೀಬ್ ಖಾನ್. ಭಾರತೀಯನೇ, ಹೆಸರು ಕೇಳಿ ಕನ್ಫ್ಯೂಸ್ ಆಗಬೇಡಿ, ಪಾಕಿಸ್ತಾನಿ ಅಂತ ಹೇಳಿ, ಭಾರತೀಯನೇ. ಉತ್ತರಾಖಂಡದ ನಿವಾಸಿ ಈತ. ರೂರ್ಕಿಯಲ್ಲಿ ಈತನ ಮನೆ. ಬಟಿಂಡಾ ಕಂಟೋನ್ಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾತ ಇತ್ತು. ಮೇಲ್ನೋಟಕ್ಕೆ ಸಿಂಪಲ್ ಮ್ಯಾನ್, ಕಾಮನ್ ಮ್ಯಾನ್. ಆದರೆ ಗೂಢಾಚರ್ಯೆಯ ಆರೋಪದ ಅಡಿಯಲ್ಲಿ ಸದ್ಯಕ್ಕೆ ಪಂಜಾಬ್ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈತನಿಂದ ತನಿಖೆ ನಡೆಸಿ ಹೆಚ್ಚಿನ ಮಾಹಿತಿ ಕಲೆ ಹಾಕೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನು ಈ ಗುಜಲ ಪಂಜಾಬ್ನ ಮಲೇರ್ ಕೋಟ್ಲಾದ ನಿವಾಸಿ. ಅಲ್ಲಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿಗೆ ಸಹಾಯವನ್ನ ಮಾಡಿದ ಅನ್ನೋ ಆರೋಪ. 31 ವರ್ಷದ ಮಹಿಳೆ ಆಗಿರುವಂಥ ಗುಜಲ ಪಂಜಾಬ್ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾಳೆ. ಇದರ ಜೊತೆಯಲ್ಲೇ ಯಮೀನ್ ಮೊಹಮ್ಮದ್ ಗುಜಾಲ, ಈಗಷ್ಟೇ ನಾವು ಹೇಳಿದ ವ್ಯಕ್ತಿ ಏನು, ಆಕೆಯ ಆಪ್ತ ಸಹಾಯಕ. ಮಲೇರ್ ಕೋಟ್ಲಾದಲ್ಲಿ ಈತನನ್ನ ಬಂಧಿಸಲಾಗಿರೋದು ಎಟಗೇನ್ ಪಂಜಾಬ್ ಪೊಲೀಸರು. ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿಗಳಿಗೆ ಸಹಾಯ ಮಾಡಿದ ಆರೋಪದ ಅಡಿಯಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. ಇನ್ನು ಹರ್ಕಿರತ್ ಸಿಂಗ್, ಈ ಹರ್ಕಿರತ್ ಸಿಂಗ್ ಹರಿಯಾಣದ ಸಿಖ್ ಗುರುದ್ವಾರದಲ್ಲಿ ಪ್ರಬಂಧಕ ಸಮಿತಿ ಸದಸ್ಯ ಆಗಿದ್ದಾನೆ ನೋಡಿ. ಈತನನ್ನ ಗೂಢಚರ್ಯದ ಆರೋಪದ ಮೇಲೆ ಇವತ್ತು ಅರೆಸ್ಟನ್ನು ಮಾಡಲಾಗಿದೆ. ಈತ ಜ್ಯೋತಿ ಮಲ್ಹೋತ್ರಾಳನ್ನ ಢಾನಿಶ್ಗೆ ಪರಿಚಯ ಮಾಡಿಕೊಂಡಿದ್ದು ಈತನೇ. ಕುರುಕ್ಷೇತ್ರದಲ್ಲಿ ಹಿಸಾರ್ ಪೊಲೀಸರು ಹರ್ಕಿರತ್ ಸಿಂಗ್ ಅರೆಸ್ಟ್ ಮಾಡಲಾಗಿದೆ. ಇದರ ಜೊತೆಯಲ್ಲೇ ಅರ್ಮಾನ್, ಪಾಕಿಸ್ತಾನಕ್ಕೆ ಭಾರತೀಯ ಸೇನೆಯ ಮಾಹಿತಿಯನ್ನ ನೀಡುತ್ತಿದ್ದವನು ಈತನೇ ಅನ್ನೋ ಆರೋಪ ಇತ್ತು. ಹರಿಯಾಣದ ನುಹ್ ಮೂಲದವನು ಈತ. ವಾಟ್ಸ್ಆಪ್ ಮೂಲಕ ಸೇನಾ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾನೆ. ಪಾಕಿಸ್ತಾನಕ್ಕೆ ಗೌಪ್ಯ ವಿವರಗಳನ್ನ ಕಳುಹಿಸಿದ್ದ ಆರೋಪದ ಅಡಿಯಲ್ಲಿ ಈತನ ಬಂಧನ, ವಿಚಾರಣೆ ಮುಂದುವರೆದಿದೆ. ನೆಕ್ಸ್ಟ್ ಪಾಲಕ್ ಶೇರ್ ಮಾಸಿ. ಪಂಜಾಬ್ನ ಅಮೃತ್ಸರದಲ್ಲಿ ಪಾಲಕ್ ಶೇಖ್ ಬಂಧನ ಆಗಿದೆ. ಸೇನಾ ಕಂಟೋನ್ಮೆಂಟ್ನ ಪ್ರದೇಶಗಳು, ವಾಯು ನೆಲೆಗಳ ಸೂಕ್ಷ್ಮ ಮಾಹಿತಿಯನ್ನು ಈತ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಇದೆ. ಸೂರಜ್ ಮಾಸಿ ಕೂಡ ಇದೀಗ ಬಂಧನಕ್ಕೆ ಒಳಗಾಗಿರೋದು. ಪಂಜಾಬ್ನ ಅಮೃತ್ಸರ ಅಲ್ಲಿ ಬಂಧನಕ್ಕೆ ಒಳಗಾಗಿರೋದು. ಸೇನಾ ಕಂಟೋನ್ಮೆಂಟ್ ಪ್ರದೇಶಗಳು, ಎಟಗೇನ್ ವಾಯುನೆಲೆಗಳು, ಅಲ್ಲಿನ ಸೂಕ್ಷ್ಮ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ದ ಅನ್ನೋ ಆರೋಪ ಸೂರಜ್ ಮಾಸಿ ಮೇಲೂ ಕೂಡ ಕೇಳೋಕೆ ಸಿಕ್ಕಿದೆ. ಇನ್ನು ದೇವಿಂದರ್ ಸಿಂಗ್ ನಿಲ್ಹೋನ್, ಈತ ಹರಿಯಾಣ ಮೂಲದವನು. ಪಾಕ್ ಪರವಾಗಿ ಬೇಹುಗಾರಿಕೆ ನಡೆಸಿದ ಆರೋಪ ಎದುರಿಸ್ತಾ ಇದ್ದಾನೆ. ಖೈತಾಲ್ನಲ್ಲಿ NIA ತಂಡದಿಂದ ಈತನ ಅರೆಸ್ಟ್ ಕೂಡ ಆಗಿದೆ.
ಇದರ ಜೊತೆಗೆ 11ನೇ ವ್ಯಕ್ತಿ ನೌಮನ್ ಇಲಾಹಿ, ಉತ್ತರ ಪ್ರದೇಶದ ಕೈರಾದವನು ಈತ. ಭಾರತೀಯ ಮಿಲಿಟರಿ ಚಟುವಟಿಕೆಗಳ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿ ನೀಡಿದ ಆರೋಪದ ಅಡಿಯಲ್ಲಿ ಈತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ನೆಕ್ಸ್ಟ್ ಹಾಗೆ ಕರೆಯದಾಗಿ ಪ್ರಿಯಾಂಕಾ ಸೇನಾಪತಿ, ಒಡಿಶಾದ ಪೂರಿ ಮೂಲದ ಯೂಟ್ಯೂಬರ್ ಈಕೆ. ಜ್ಯೋತಿ ಮಲ್ಹೋತ್ರಾ ಸ್ನೇಹಿತೆ ಕೂಡ ಈ ಪ್ರಿಯಾಂಕಾ. ಈಕೆಯು ಕೂಡ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ಲು ಅನ್ನೋ ಮಾಹಿತಿ ಇದೆ. ಸೆಪ್ಟೆಂಬರ್ 2024ರಲ್ಲಿ ಜ್ಯೋತಿ ಪುರಿಗೆ ಭೇಟಿಯನ್ನು ಕೊಟ್ಟಿದ್ದು. ಆಗ ಜ್ಯೋತಿಗೆ ಸಾಥನ್ನು ಕೊಟ್ಟಿದ್ದು ಇದೇ ಪ್ರಿಯಾಂಕಾ ಸೇನಾಪತಿ. ಬೇಹುಗಾರಿಕೆಗೆ ಮಾಡ್ತಾ ಇದ್ದಂಥ ಆರೋಪದಲ್ಲಿ ಖಾಕಿ ಕಸ್ಟಡಿಯಲ್ಲಿದ್ದಾಳೆ ಸದ್ಯ ಈಕೆ ಪ್ರಿಯಾಂಕಾ. ಈ ಇಡೀ ಸ್ಪೈ ನೆಟ್ವರ್ಕ್ ಯಾವ ರೀತಿಯಾಗಿ ವರ್ಕ್ ಆಯಿತು, ಯಾರಿಂದ ಯಾರು ಪರಿಚಿತರಾದ್ರು, ಹೇಗೆ ಒಬ್ಬರಿಂದ ಒಬ್ಬರಿಗೆ ಸಂಪರ್ಕ ಆಗಿ ನಂತರದಲ್ಲಿ ಪಾಕಿಸ್ತಾನದವರೆಗೂ ಕೂಡ ಮಾಹಿತಿಗಳು ಲೀಕ್ ಆಯಿತು, ಈ ದೃಶ್ಯ ಅಥವಾ ಈ ಗ್ರಾಫಿಕ್ಸ್ ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಹರ್ಕಿರತ್ ಸಿಂಗ್ ಮೂಲ ಪುರುಷ ಈತನೇ ಒಂದು ಅರ್ಥದಲ್ಲಿ. ಯಾಕಂತಂದ್ರೆ ಜ್ಯೋತಿ ಮಲ್ಹೋತ್ರಾಗೆ ಪಾಕಿಸ್ತಾನದ ಅಧಿಕಾರಿಗಳು ಪರಿಚಯ ಮಾಡಿಕೊಟ್ಟಿದ್ದೇ ಈತ ಅನ್ನೋ ಆರೋಪ ಇದೆ. ಡ್ಯಾನಿಶ್ ಹೈಕಮಿಷನ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದ ಆತ. ಈಕೆಗೆ ಪಾಕಿಸ್ತಾನಕ್ಕೆ ಹೋಗಬೇಕು, ಅಲ್ಲಿ ವಿಡಿಯೋ ಮಾಡಬೇಕು, ಅದು ಯಾಕೆ ಅನ್ನಿಸ್ತೋ ಗೊತ್ತಿಲ್ಲ. ವೀಸಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ಅಧಿಕಾರಿಗಳು ಪರಿಚಯ ಇದ್ರೆ ಹೇಳಿ ಅಂತ ಹೇಳಿ ಈಕೆ ಸಂಪರ್ಕ ಮಾಡಿದ್ದು ಇದೇ ಹರ್ಕಿರತ್ ಸಿಂಗನ್. ಹರ್ಕಿರತ್ ಸಿಂಗ್ ಡ್ಯಾನಿಶ್ಗೆ ಜ್ಯೋತಿಯನ್ನ ಪರಿಚಯ ಮಾಡಿಕೊಟ್ಟ. ಅಲ್ಲಿಂದ ಶುರುವಾಯಿತು ಡ್ಯಾನಿಶ್ ಹಾಗೆ ಜ್ಯೋತಿ ನಡುವಿನ ಸಂಪರ್ಕ, ಮಾಹಿತಿಗಳ ವಿನಿಮಯ. ಇದರ ಜೊತೆಗೆ ನಾವು ಈಗಷ್ಟೇ ಹೇಳಿದಾಗೆ ಮತ್ತೋರ್ವ ಯೂಟ್ಯೂಬರ್ ಪ್ರಿಯಾಂಕಾ ಸೇನಾಪತಿ, ಜ್ಯೋತಿ ಮಲ್ಹೋತ್ರಾ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಪರಿಚಿತರು. ಈಕೆಯಿಂದಲೇ ಲಿಂಕ್ ಆಯ್ತಾ ಪಾಕಿಸ್ತಾನಕ್ಕೆ ಗೊತ್ತಿಲ್ಲ. ಆದರೆ ಪ್ರಿಯಾಂಕಾ ಮೇಲೂ ಕೂಡ ಇದೀಗ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ ಮಾಡೋ ಹೆಸರಲ್ಲಿ ಪಾಕಿಸ್ತಾನಕ್ಕೆ ಮಾಹಿತಿಯನ್ನ ನೀಡಿದ್ದಾಳೆ ಅನ್ನೋ ಆರೋಪ ಇದೆ. ಇನ್ನು ಹಿಂದೆ ರಾಜ ಮಹಾರಾಜರು ಎದುರಾಳಿಗಳನ್ನ ಕೊಲ್ಲೋದಕ್ಕೆ ವಿಷಕನ್ಯರನ್ನ ಛೂ ಬಿಡ್ತಾ ಇದ್ರು. ಅದೇ ರೀತಿ ಈಗ ಪಾಪಿ ಪಾಕಿಸ್ತಾನ ಭಾರತವನ್ನ ಸೋಲ್ಸೋಕೆ ಮಾಡರ್ನ್ ವಿಷಕನ್ಯರನ್ನ ಬಳಸ್ತಾ ಇದೆ. ಉಂಡ ಮನೆಗೆ ದ್ರೋಹ ಬಗೆದ ಯೂಟ್ಯೂಬರ್ ಜ್ಯೋತಿಯ ಕರಾಳ ಮುಖ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಪಹಲ್ಗಾಮ್ ದಾಳಿ ಹಿಂದೆ ಆ ಪೋರಿಯ ಕೈವಾಡವಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಜ್ಯೋತಿ ಮಲ್ಹೋತ್ರಾ ಹೊರಗಡೆ ಯೂಟ್ಯೂಬರ್, ಆದ್ರೆ ಒಳಗಡೆ ಭಯಾನಕ ಟೆರರ್. ನೋಡೋಕೆ ಸುರಸುಂದರಿ, ಆದ್ರೆ ಪಕ್ಕಾ ನಮಕ್ ಹರಾಮಿ. ಉಂಡ ಮನೆಗೆ ಕನ್ನ ಹಾಕಿದ ಕಿರಾತಕಿ, ಭಾರತ ಮಾತೆ ಬೆನ್ನಿಗೆ ಚೂರಿ ಹಾಕಿದ ದೇಶದ್ರೋಹಿ. ಬಗೆದಷ್ಟು ಬಯಲಾಗ್ತಿದೆ ನಮಕ್ ಹರಾಮಿ ಕರಾಳ ಮುಖ. ಎನ್ಐಎ ತನಿಖೆಯಲ್ಲಿ ಬಯಲಾಯಿತು ಸ್ಫೋಟಕ ಅಂಶ. ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸಿದ ಆರೋಪದಲ್ಲಿ ಯೂಟ್ಯೂಬರ್ ಜ್ಯೋತಿಯನ್ನ ಎನ್ಐಎ ಬೇಟೆಯಾಡಿದೆ. ಟ್ರಾವೆಲ್ ವಿತ್ ಜೋ ಯೂಟ್ಯೂಬ್ ಚಾನೆಲ್ನ ಬ್ಲಾಗರ್ ಜ್ಯೋತಿ ಮಲ್ಹೋತ್ರಾಳನ್ನ ಎನ್ಐಎ ಜಾಲಾಡ್ತಿದೆ. ತನಿಖೆಯಲ್ಲಿ ಬೆಚ್ಚಿ ಬೀಳಿಸೋ ಭಯಾನಕ ಮಾಹಿತಿಗಳು ಹೊರಬೀಳ್ತಿವೆ. ಪಹಲ್ಗಾಮ್ ದಾಳಿ ಹಿಂದಿದೆಯಾ ಜ್ಯೋತಿ ಕೈವಾಡ? ಜನವರಿಯಲ್ಲೇ ಪಹಲ್ಗಾಮ್ಗೆ ಹೋಗಿದ್ದ ಮಲ್ಹೋತ್ರಾ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಗೂ ಮುನ್ನವೇ ಈ ನಮಕ್ ಹರಾಮಿ ಜ್ಯೋತಿ ಪಹಲ್ಗಾಮ್ಗೆ ಭೇಟಿ ನೀಡಿದ್ಲಂತೆ. 3 ತಿಂಗಳ ಮುಂಚೆಯೇ ಅಂದ್ರೆ ಏಪ್ರಿಲ್ನಲ್ಲೇ ಜ್ಯೋತಿ ಮಲ್ಹೋತ್ರಾ ಪಹಲ್ಗಾಮ್ಗೆ ವಿಸಿಟ್ ಮಾಡಿದ್ಲಂತೆ. ಇಡೀ ಪಹಲ್ಗಾಮ್ನಲ್ಲಿ ಈ ವಿಷಕನ್ಯೆ ವಿಡಿಯೋ ಕೂಡ ಮಾಡಿದ್ಲಂತೆ. ಪಾಕಿಸ್ತಾನಕ್ಕೆ ಭಾರತದ ಬಗ್ಗೆ ಮಾಹಿತಿ ಸೋರಿಕೆ ಮಾಡ್ತಿದ್ದ ಜ್ಯೋತಿ ಪಹಲ್ಗಾಮ್ಗೆ ಭೇಟಿ ನೀಡಿರೋದು ಭಾರಿ ಅನುಮಾನಕ್ಕೆ ಕಾರಣವಾಗಿದೆ. ಪಹಲ್ಗಾಮ್ ದಾಳಿ ಹಿಂದೆ ಜ್ಯೋತಿ ಕೈವಾಡವಿರೋ ಬಗ್ಗೆ ಎನ್ಐಎ ತನಿಖೆ ಮಾಡ್ತಿದೆ. ಪಾಕ್ ಹೈಕಮಿಷನ್ ಸಿಬ್ಬಂದಿ ಜೊತೆ ಜ್ಯೋತಿ ಲಿಂಕ್. ಇದಿಷ್ಟೇ ಅಲ್ಲ, ದೇಶದ್ರೋಹಿ ಜ್ಯೋತಿಗೆ ಪಾಕಿಸ್ತಾನದ ಹೈಕಮಿಷನ್ ಸಿಬ್ಬಂದಿ ಜೊತೆಯೂ ನಂಟಿದೆಯಂತೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ದೆಹಲಿಯಲ್ಲಿರೋ ಪಾಕಿಸ್ತಾನ ಹೈಕಮಿಷನ್ಗೆ ಕೇಕ್ ತಲುಪಿಸುತ್ತಿದ್ದ ವ್ಯಕ್ತಿಯೊಬ್ಬನ ಜೊತೆಯೂ ಜ್ಯೋತಿ ಕಾಣಿಸಿಕೊಂಡಿದ್ದಾಳೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಒಡಿಶಾ ಯೂಟ್ಯೂಬರ್ ಜೊತೆ ಮಲ್ಹೋತ್ರಾ ಸಂಬಂಧ.
ಸೆಪ್ಟೆಂಬರ್ 2024ರಲ್ಲಿ ಮಲ್ಹೋತ್ರಾ ಪೂರಿ ಜಗನ್ನಾಥಕ್ಕೆ ಭೇಟಿ ನೀಡಿ ಅಲ್ಲಿನ ಯೂಟ್ಯೂಬರ್ ಪ್ರಿಯಾಂಕಾ ಸೇನಾಪತಿನ ಮೀಟ್ ಮಾಡಿದ್ಲಂತೆ. ವಿಷಯ ಏನಂದ್ರೆ ಪ್ರಿಯಾಂಕಾ ಕೂಡ ಪಾಕಿಸ್ತಾನದ ಜೊತೆ ಲಿಂಕ್ ನಲ್ಲಿದ್ಲಂತೆ. ಒಡಿಶಾ ವ್ಲಾಗರ್ ಪ್ರಿಯಾಂಕಾ ಸೇನಾಪತಿ 3-4 ತಿಂಗಳ ಹಿಂದೆ ಪಾಕಿಸ್ತಾನದ ಕರ್ತಾರ್ಪುರಕ್ಕೆ ಭೇಟಿ ನೀಡಿದ್ಲಂತೆ. ಹೀಗಾಗಿ ಪ್ರಿಯಾಂಕಾ ಸೇನಾಪತಿ ವಿರುದ್ಧವೂ ತನಿಖೆ ನಡೀತಿದೆ. दिल्ली जा रही हूँ, ये नहीं पता पाकिस्तान पहुँच गई. मैं दिल्ली जा रही हूँ, ये नहीं पता पाकिस्तान पहुँच गई. ये जॉब करा करती है दिल्ली में लॉकडाउन से पहले. मैंने तो नहीं देखी, मेरे पास तो छोटा सा फोन है, उसमें न कुछ आता न कुछ जाता. खुद परेशान होता. मैं तो 3 दिन से खुद बीमार हो गया. ಪಾಕಿಸ್ತಾನ ಭೇಟಿ ಒಪ್ಪಿಕೊಂಡ ಜ್ಯೋತಿ ತಂದೆ. ಸದ್ಯ ಜ್ಯೋತಿ ಮಲ್ಹೋತ್ರಾ ಲ್ಯಾಪ್ಟಾಪ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ದೇಶದ್ರೋಹಿಯ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಜಾಲಾಡ್ತಿದ್ದಾರೆ. ತನಿಖೆಯಲ್ಲಿ ಇನ್ನು ಏನೆಲ್ಲ ಸ್ಫೋಟಕ ಸತ್ಯ ಹೊರಬೀಳುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಉತ್ತರ ಪ್ರದೇಶದ ಸಂಭಾಲ್ನ ಶಾಹಿ ಜಾಮಾ ಮಸೀದಿಯ ಸಮೀಕ್ಷೆ ನಡೆಸಬೇಕು ಅನ್ನುವ ವಿಚಾರಣೆ ನ್ಯಾಯಾಲಯದ ಆದೇಶವನ್ನು ಅಲಹಾಬಾದ್ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಜಾಮಾ ಮಸೀದಿ ಮತ್ತು ಹರಿಹರ ಮಂದಿರದ ನಡುವಿನ ನಡೀತಾ ಇರುವಂಥ ವಿವಾದದಲ್ಲಿ ವಿಚಾರಣಾ ನ್ಯಾಯಾಲಯದ ಆದೇಶದಲ್ಲಿ ಯಾವುದೇ ತಪ್ಪು ಕಂಡು ಬಂದಿಲ್ಲ. ನ್ಯಾಯಾಲಯವು ಕಂಡುಕೊಂಡಂಥ ನಂತರ ವಿಚಾರಣಾ ನ್ಯಾಯಾಲಯದ ವಿಚಾರಣೆಯನ್ನು ಸ್ಥಗಿತಗೊಳಿಸುವಂತೆ ಕೋರಿ ಮುಸ್ಲಿಂ ಸಮುದಾಯ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಈ ವಿವಾದ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಜಾಮಾ ಮಸೀದಿ ಜಂಜಾಟ ಕೋರ್ಟ್ ಮೆಟ್ಟಿಲೇರಿದೆ. ಸಂಭಾಲ್ನಲ್ಲಿ ನಾವು ಈ ಹಿಂದೆ ಅನೇಕ ಕಡೆಗಳಲ್ಲಿ ಗಮನಿಸಿದಂತೆ ಮಸೀದಿ ಇರೋ ಜಾಗದಲ್ಲಿ ಮಂದಿರ ಇತ್ತು ಅನ್ನೋ ವಾದ. ಸಂಭಾಲ್ನಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮಾ ಮಸೀದಿ, ಆ ಮಸೀದಿ ಹಿಂದೆ ದೇವಸ್ಥಾನ ಆಗಿತ್ತು, ಸರ್ವೆ ನಡೆಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಕೋರ್ಟ್ನಲ್ಲಿ 8 ಮಂದಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಮಥುರಾದಲ್ಲೂ ಅಂಥದ್ದೇ ವಿಚಾರಕ್ಕೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹಾಗೆ ನಾನ್ವಾಪಿ ಕಾಶಿ ಅಲ್ಲೂ ಕೂಡ ಇಂಥದ್ದೇ ವಿವಾದ. ಮಸೀದಿ ಜಾಗದಲ್ಲಿ ಹಿಂದೆ ಇಲ್ಲಿ ಎಸ್ಪೆಷಲಿ ಸಂಭಾಲ್ನಲ್ಲಿ ಹರಿಹರ ದೇಗುಲ ಇತ್ತು ಅನ್ನೋದು ಸ್ಥಳೀಯರ ನಂಬಿಕೆ. ಸಾವಿರಾರು ವರ್ಷಗಳ ಹಿಂದಿನ ದೇವಾಲಯವನ್ನ ಮುಸಲ್ಮಾನ್ ರಾಜರು ದಾಳಿ ನಡೆಸಿ ನೆಲಸಮ ಮಾಡಿದ್ರು ಅನ್ನೋ ಆರೋಪ. ಕಲ್ಕಿ ದೇವರಿಗೆ ಮೀಸಲಾಗಿದ್ದ ಹರಿಹರ ದೇವಸ್ಥಾನ, ಇಲ್ಲೇನೆ ವಿಷ್ಣು 10ನೇ ಅವತಾರ ಕಲ್ಕಿ, ಅದರ ಮಂದಿರ ಅನ್ನೋ ನಂಬಿಕೆ. ಹಿಂದೂಗಳ ಪ್ರಕಾರ ಕಲ್ಕಿ ವಿಷ್ಣುವಿನ 10ನೇ ಅವತಾರ. ಬಾಬರ್ ಕಾಲದಲ್ಲಿ ಸಂಭಾಲ್ನಲ್ಲಿ ಇದ್ದಂತಹ ಕಲ್ಕಿ ದೇವಸ್ಥಾನ, ಹರಿಹರ ದೇವಸ್ಥಾನವನ್ನ ನೆಲಸಮಗೊಳಿಸಲಾಯಿತು. ಕ್ರಿಸ್ತಶಕ 1526ರಲ್ಲಿ ಬಾಬರ್ ಇಲ್ಲಿದ್ದ ದೇವಾಲಯವನ್ನ ಕೆಡವಿ ಹಾಕದ ನಂತರದಲ್ಲಿ ಅಲ್ಲಿ ಇದೀಗ ಇರುವ ಮಸೀದಿ ನಿರ್ಮಾಣ ಮಾಡಲಾಯಿತು ಅನ್ನೋ ಪ್ರತೀತಿ ಇದೆ. ಅರ್ಜಿದಾರರ ವಾದ ಕೂಡ ಇದೆ. ಇಸ್ಲಾಂ ಪ್ರಾಬಲ್ಯ ಮೆರೆಯೋಕೆ ಬಾಬರ್ ದೇವಸ್ಥಾನವನ್ನ ಕೆಡವಿ ಇತರೆ ಮುಸಲ್ಮಾನ ಇನ್ವೇಡರ್ಸ್ ರೀತಿಯಲ್ಲೇನೆ ಮಂದಿರವನ್ನ ಕೆಡವಿ ಅಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ದ ಅನ್ನೋದು. ಇದೇ ಸಂಬಂಧ ನಿಜಕ್ಕೂ ಆ ಮಸೀದಿ ಜಾಗದಲ್ಲಿ ದೇವಸ್ಥಾನ ಇತ್ತ ಇಲ್ವಾ ಅನ್ನೋದರ ಕುರುವನ್ನ ಪತ್ತೆ ಹಚ್ಚುವ ಸಲುವಾಗಿ ಸಮೀಕ್ಷೆ ನಡೆಸಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. 8 ಮಂದಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ನವೆಂಬರ್ 19ರಂದು ಮಸೀದಿ ಸಮೀಕ್ಷೆಗೆ ಸ್ಥಳೀಯ ಕೋರ್ಟ್ ಆದೇಶ ನೀಡಿತು. ಗಲಾಟೆನೇ ನಡೆದು ಹೋಯಿತು. ಸ್ಥಳೀಯ ಕೋರ್ಟ್ ಆದೇಶವನ್ನ ನಂತರದಲ್ಲಿ ಪ್ರಶ್ನೆ ಮಾಡಿ ಹೈಕೋರ್ಟ್ಗೂ ಅರ್ಜಿಯನ್ನ ಸಲ್ಲಿಸಿತು ಮಸೀದಿ ಕಮಿಟಿ. ವಾದ ಪ್ರತಿವಾದವನ್ನ ಆಲಿಸಿದ ಅಲಹಾಬಾದ್ ಹೈಕೋರ್ಟ್ ಇವತ್ತು ತೀರ್ಪನ್ನ ನೀಡಿದೆ. ಲೋವರ್ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿ. ಇದು ಸಂಭಾಲ್ನ ಮಸೀದಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.